ನಮಸ್ಕಾರ ಮೈಸೂರು ಜನರಿಗೆ. ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಪ್ಯಾಲೇಸ್ ಎದುರುಗಡೆ ನಿಂತ್ಕೊಂಡು ಏನಪ್ಪ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅನ್ಕೊಳ್ತಾ ಇದ್ದೀರಾ? ಹೌದು ವೀಕ್ಷಕರೇ, ನಾನು ಇವತ್ತು ಬಂದಿರೋದು ಮೈಸೂರಿಗೆ. ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ಮೈಸೂರು ಅರಮನೆ, ನಮ್ಮ ಐತಿಹಾಸಿಕ ಮೈಸೂರು ಅರಮನೆ ಎದುರುಗಡೆ ನಿಂತಿದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಮೇಡಮ್ ಬೆಂಗಳೂರಲ್ಲಿ ವಿಡಿಯೋಗಳು ಮಾಡ್ತಾ ಇದ್ರೆ ಯಾಕೆ ನಮ್ಮ ಮೈಸೂರಿಗೆ ಬರ್ಬಾರ್ದು ನೀವು? ನಮ್ಮ ಮೈಸೂರಲ್ಲೂ ನಾವು ಸೈಡ್ಗಳು ತಗೋಬೇಕಂತ ಅನ್ಕೊಳ್ತಾ ಇದೀವಿ. ಆದ್ರೆ ಒಳ್ಳೆ ಜಾಗ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ಒಂದ್ಸಲ ಮೈಸೂರಿಗೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು ಮೈಸೂರಿಗೆ. ಇನ್ನು ಹೆಚ್ಚು ಸಮಯ ತಗೊಳಲ್ಲ. ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಪ್ಯಾಲೇಸ್ ಎದುರುಗಡೆ ನಿಂತಿದ್ದೀನಿ ಇವತ್ತು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ಗೆ ಹೋಗೋಣ. ಮೈಸೂರಲ್ಲಿ ಯಾವ ಜಾಗದಲ್ಲಿ ಇವತ್ತು ಸೈಟ್ ನೋಡಕ್ ಹೋಗಿದೀವಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಮೈಸೂರಲ್ಲಿ ಧಮಾಕ ಆಫರ್ ನಡೀತಾ ಇದೆ. ಏನಪ್ಪ ಧಮಾಕ ಆಫರ್ ಅಂತ ಅನ್ಕೊಳ್ತಾ ಇದ್ದೀರಾ? ಯಾರು ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ, ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಲೇಔಟ್ ಅಲ್ಲಿ, ಯಾರು ಮೈಸೂರಲ್ಲಿ ಲೊಕೇಟ್ ಆಗಿರುವಂತ ಲೇಔಟ್ ಅಲ್ಲಿ ಸೈಟ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 4 ಬಂಪರ್ ಆಫರ್ ತಗೊಂಡ್ ಬಂದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಬಂದ್ಬಿಟ್ಟು ಐಫೋನ್ ಫ್ರೀ ಸಿಗ್ತಾ ಇದೆ, ಹಾಗೆ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ, ಹಾಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಸಿಗ್ತಾ ಇದೆ. ಹಾಗೆ ಏನಪ್ಪಾ ಡಿಸ್ಕೌಂಟ್ ಏನು ಕೊಡಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರ, ಡೆಫಿನೆಟ್ ಆಗಿ ಈ ಲೇಔಟ್ಗೂ ಕೂಡ ಡಿಸ್ಕೌಂಟ್ ಕೊಡ್ತಾ ಇದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ 99 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗ್ತದೆ. ಈ ಆಫರು ಮೈಸೂರಲ್ಲಿರುವಂತ ಲೇಔಟ್ಗೆ. ಮೈಸೂರು ಜನರೇ ಏನಾದ್ರು ಸೈಟ್ ಹುಡುಕ್ತಾ ಇದ್ರ, ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು 4 ಬಂಪರ್ ಆಫರ್ ಏನಾದ್ರು ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಲೇಔಟ್ ಗೆ ವಿಸಿಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟ ಬೀಳ್ತೀನಿ. ಈ ಲೇಔಟ್ ಇಲ್ಲಿ ಸೈಟ್ ತಗೊಂಡಿರೋ ಯಾವಾಗವರೆಗೂ ಆಫರ್ ಇದೆ ಅಂತ ಅನ್ಕೊಳ್ತೀರಾ? ಈ ಆಫರ್ ಬಂದ್ಬಿಟ್ಟು ನಿಮ್ಗೆ ಕೇವಲ ಈ ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಹಬ್ಬದವರೆಗೂ ಮಾತ್ರ. ಹಾಗಾದ್ರೆ ಏನ್ ಯೋಚನೆ ಮಾಡ್ತೀರಾ? ಕೆಳಗೆ ಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು.
ವೀಕ್ಷಕರಿಗೆ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಮೈಸೂರು ಪ್ಯಾಲೇಸ್ ಎದುರುಗಡೆ ನಿಂತ್ಕೊಂಡು ಏನಪ್ಪಾ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದಾರೆ ಅನ್ಕೊಳ್ತಾ ಇದ್ದೀರಾ? ಹೌದು ವೀಕ್ಷಕರೇ, ನಾನು ಇವತ್ತು ಬಂದಿರೋದು ಮೈಸೂರಿಗೆ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಮೈಸೂರು ಅರಮನೆ, ನಮ್ಮ ಐತಿಹಾಸಿಕ ಮೈಸೂರು ಅರಮನೆ ಎದುರುಗಡೆ ನಿಂತಿದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಮೇಡಮ್ ಬೆಂಗಳೂರಲ್ಲೇ ವಿಡಿಯೋಗಳು ಮಾಡ್ತಾ ಇದ್ರೆ ಯಾಕೆ ನಮ್ಮ ಮೈಸೂರಿಗೆ ಬರ್ಬಾರ್ದು ನೀವು? ನಮ್ಮ ಮೈಸೂರಲ್ಲೂ ನಾವು ಸೈಡ್ಗಳು ತಗೋಬೇಕಂತ ಅನ್ಕೊಳ್ತಾ ಇದೀವಿ, ಆದ್ರೆ ಒಳ್ಳೆ ಜಾಗ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ಒಂದ್ಸಲ ಮೈಸೂರಿಗೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು ಮೈಸೂರಿಗೆ. ಹಾಗಾದ್ರೆ ಇನ್ನು ಹೆಚ್ಚು ಸಮಯ ತಗೊಳಲ್ಲ, ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಪ್ಯಾಲೇಸ್ ಎದುರುಗಡೆ ನಿಂತಿದ್ದೀನಿ ಇವತ್ತು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ಗೆ ಹೋಗೋಣ. ಮೈಸೂರಲ್ಲಿ ಯಾವ ಜಾಗದಲ್ಲಿ ಇವತ್ತು ಸೈಟ್ ನೋಡಕ್ ಹೋಗಿದೀವಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಇವಾಗ ಸದ್ಯಕ್ಕೆ ನಾನು ಎಲ್ಲಪ್ಪ ಇದ್ದೀನಿ ಅಂತ ಹೇಳಿದ್ರೆ HD ಕೋಟೆ ರೋಡಲ್ಲಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ವಿಷ್ಣುವರ್ಧನ್ ಅವರ ಸ್ಟ್ಯಾಚ್ಯೂ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಇದು ಪ್ಲೇಸ್ ಮಾತ್ರ. ಇಲ್ಲಿಂದ ನಾವು ಡೈರೆಕ್ಟ್ ಇವಾಗ ಲೇಔಟ್ಗೆ ಹೋಗೋಣ. ಹಾಗಾದರೆ ಬನ್ನಿ ಲೇಔಟ್ಗೆ ಹೋಗೋಣ. ಮೈಸೂರಲ್ಲಿ ಧಮಾಕ ಆಫರ್ ನಡೀತಾ ಇದೆ. ಏನಪ್ಪಾ ಧಮಾಕ ಆಫರ್ ಅಂತ ಅನ್ಕೊಳ್ತಾ ಇದ್ದೀರಾ? ಯಾರು ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ, ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಲೇಔಟ್ ಅಲ್ಲಿ, ಯಾರು ಮೈಸೂರಲ್ಲಿ ಲೊಕೇಟ್ ಆಗಿರುವಂತ ಲೇಔಟ್ ಅಲ್ಲಿ ಸೈಟ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 4 ಬಂಪರ್ ಆಫರ್ ತಗೊಂಡ್ ಬಂದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಬಂದ್ಬಿಟ್ಟು ಐಫೋನ್ ಫ್ರೀ ಸಿಗ್ತಾ ಇದೆ, ಹಾಗೆ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ, ಹಾಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಸಿಗ್ತಾ ಇದೆ. ಹಾಗೆ ಏನಪ್ಪಾ ಡಿಸ್ಕೌಂಟ್ ಏನು ಕೊಡಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರ, ಡೆಫಿನೆಟ್ ಆಗಿ ಈ ಲೇಔಟ್ಗೂ ಕೂಡ ಡಿಸ್ಕೌಂಟ್ ಕೊಡ್ತಾ ಇದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ 99 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಈ ಆಫರು ಮೈಸೂರಲ್ಲಿರುವಂತ ಲೇಔಟ್ಗೆ. ಮೈಸೂರು ಜನರೇ ಏನಾದ್ರು ಸೈಟ್ ಹುಡುಕ್ತಾ ಇದ್ರ, ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು 4 ಬಂಪರ್ ಆಫರ್ ಏನಾದ್ರು ಬೇಕಂತ ಹೇಳಿದ್ರೆ ಡೆಫಿನೆಟ್ ಆಗಿ ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಲೇಔಟ್ಗೆ ವಿಸಿಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟ ಬೀಳ್ತೀನಿ. ಈ ಲೇಔಟ್ ಇಲ್ಲಿ ಸೈಟ್ ತಗೊಂಡಿರೋ ಯಾವಾಗವರೆಗೂ ಆಫರ್ ಇದೆ ಅಂತ ಅನ್ಕೊಳ್ತೀರಾ? ಈ ಆಫರ್ ಬಂದ್ಬಿಟ್ಟು ನಿಮ್ಗೆ ಕೇವಲ ಈ ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಹಬ್ಬದವರೆಗೂ ಮಾತ್ರ. ಹಾಗಾದ್ರೆ ಏನ್ ಯೋಚನೆ ಮಾಡ್ತೀರಾ? ಕೆಳಸ್ಕ್ರೋಲ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಇಂಟ್ರೋ ತೋರಿಸೋದಲ್ಲ, ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ಇನ್ನೊಂದು ಹೊಸ ಲೇಔಟ್ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಬೆಂಗಳೂರಲ್ಲೇ ಎಲ್ಲ ಲೇಔಟ್ಗಳು ಮಾಡ್ತಾ ಇದ್ರ, ಯಾಕೆ ನಮ್ಮ ಮೈಸೂರು ಜನತೆಗೂ ನೀವು ಯಾಕೆ ಒಂದು ವಿಡಿಯೋ ಮಾಡಬಾರ್ದು, ಯಾಕೆ ಇಲ್ಲಿ ಬಂದ್ಬಿಟ್ಟು ನೀವೊಂದು ಲೇಔಟ್ ನ ಪರಿಚಯ ಮಾಡಿಸ್ಬಾರ್ದು ನಮ್ಮ ಮೈಸೂರು ಜನಕ್ಕೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಇಲ್ಲಿ ಈ ಲೇಔಟ್ ಹೆಸರು ಬಂದ್ಬಿಟ್ಟು ಶ್ರೀ ತ್ರಿಪುರ ಸುಂದರಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಜೈಪುರ ಅಂದ್ರೆ ಮೈಸೂರು HD ಕೋಟೆ ಮೇನ್ ರೋಡ್ ಇಂದಾನೆ ಜಸ್ಟ್ ಒಂದು 300 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಅಷ್ಟೇ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಫ್ರೀಕ್ವೆಂಟ್ಲಿ ಆಗಿ ನಿಮ್ಗೆ ಇಲ್ಲಿ KSRTC ಬಸ್ಸಸ್ ಅಂತಂದು ತುಂಬಾನೇ ಸಿಗ್ತಾ ಇರುತ್ತೆ. ಯಾಕಂದ್ರೆ ಜೈಪುರ ಮೇನ್ ಬಸ್ ಸ್ಟ್ಯಾಂಡ್ ಕೂಡ ಜಸ್ಟ್ ಒಂದು 300 ಮೀಟರ್ಸ್ ಅಲ್ಲೇ ಇದೆ. ಹಾಗೆ ನೋಡ್ತಾ ಇರ್ಬೋದು ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ಯಾರಪ್ಪ ಪರಿಚಯ ಮಾಡಿಸ್ತಾ ಇರೋದು ಅಂತ ಹೇಳಿದ್ರೆ, ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರು ಈ ಲೇಔಟ್ ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ನಾವು ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಒಂದು ಲೇಔಟ್ ಮಾಡಿದ್ವಿ ರಾಜನಕುಂಟೆಯಲ್ಲಿ. ಅವ್ರದೇ ಆದಂತ ಇನ್ನೊಂದು ಹೊಸ ಪ್ರಾಜೆಕ್ಟ್ ಇದು ಬಂದ್ಬಿಟ್ಟು ಮೈಸೂರಲ್ಲಿದೆ. ಹಾಗೆ ಇದು ಬಂದ್ಬಿಟ್ಟು ನಾನು ನಿಂತಿರೋದು, ಇದು ಬಂದ್ಬಿಟ್ಟು ಈ ರೋಡ್ ಬಂದ್ಬಿಟ್ಟು 50 ಅಡಿ ಮೇನ್ ರೋಡ್ ಆಗಿರುತ್ತೆ. ಹಾಗೆ ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಇದು ಕೂಡ ಲೇಔಟ್ ಬ್ರಾಹ್ಮಿನ್ಸ್ ಅವರ ಲೇಔಟ್. ಇದು ಟೋಟಲ್ ಆಗಿ 130 ಎಕರೆಯಲ್ಲಿ ಮಾಡಿರುವಂತ ಬ್ರಾಹ್ಮಿನ್ಸ್ ಲೇಔಟ್. ಇದು ಈ ಲೇಔಟ್ ನ ಪರಿಚಯ ಮಾಡಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವ್ರ ಕಡೆಯಿಂದ ಲೋಕೇಶ್ ಸರ್ ಅವರಿದೆ. ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಲೋಕೇಶ್ ಸರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸರ್ ಲಾಸ್ಟ್ ಟೈಮ್ ಕೂಡ ನಿಮ್ಮ ಕಂಪನಿದು ಒಂದು ವಿಡಿಯೋ ಮಾಡಿದ್ವಿ ರಾಜನಕುಂಟೆಯಲ್ಲಿ. ಸರ್ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಮೇಡಮ್ ಲಾಸ್ಟ್ ಟೈಮ್ ತಾವು ಮಾಡಿದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್.
ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾ. ಚೆನ್ನಾಗಿ ಕಸ್ಟಮರ್ಸ್ ಇನ್ನ ಬೇಕು ನಮ್ಗೆ ಬೇಕು ಅಂತ ಹೇಳ್ತಿದ್ದಾರೆ. ಹಾ. ಬಟ್ ಆಲ್ರೆಡಿ ಸೋಲ್ಡ್ ಔಟ್ ಆಯ್ತು ಮೇಡಮ್. ಓಕೆ, ಹೌದಾ ಸರ್. ಸರ್ ನಾವ್ ಇವತ್ತು ಎಕ್ಸಾಕ್ಟ್ ಎಲ್ಲಿ ಬಂದಿದೀವಿ ಸರ್ ಲೊಕೇಶನ್? ಮೇಡಮ್ ಇವತ್ತು ನಾವು ಮೈಸೂರಿಂದ ಎಚ್ ಡಿ ಕೋಟೆಗೆ ಹೋಗೋ ರೋಡ್ ಅಲ್ಲಿ, ಹಾ. ಮೈಸೂರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ನಮ್ದು ತ್ರಿಪುರ ಸುಂದರಿ ಎನ್ಕ್ಲೇವ್ ಅಂತ ಅಂದ್ಬಿಟ್ಟು. ಓಕೆ, ಇಲ್ಲೊಂದು ಹೊಸ ಪ್ರಾಜೆಕ್ಟ್ ಮಾಡಿದ್ವಿ ಮೇಡಮ್. ಹೊಸ ಪ್ರಾಜೆಕ್ಟ್ ಮಾಡಿದೀರಾ? ಇವತ್ತು ಪ್ರೆಸೆಂಟ್ ಇಲ್ಲಿದ್ದೀವಿ ಮೇಡಮ್. ಓಕೆ ಸರ್, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಂತ ಗೊತ್ತಾಯ್ತು. ಯಾವ ಬಸ್ ಸ್ಟ್ಯಾಂಡ್ ಮೇಡಮ್? ಜೈಪುರ ಮೇಡಮ್. ಜೈಪುರ. ಸರ್ ಆ ಬಸ್ ಸ್ಟ್ಯಾಂಡ್ ಇಂದ ಎಷ್ಟು ಮೀಟರ್ ಅಲ್ಲಿ ಇರ್ಬೋದು ಸರ್? ಜೈಪುರದಿಂದ ಕೇವಲ 300 ಮೀಟರ್ ಮೇಡಮ್. 300 ಮೀಟರ್ ಅಲ್ಲೇ ಇದೆ. ಓಕೆ, ನೋಡಿದ್ರೆ ವೀಕ್ಷಕರೇ, ಜೈಪುರ ಬಸ್ ಸ್ಟ್ಯಾಂಡ್ ಇಂದ ಕೇವಲ ಒಂದು 300 ಮೀಟರ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗಾಗಿ ನಾನು ನೋಡಿದೆ ನಿಮ್ಮ ಲೇಔಟ್ ಅಲ್ಲಿ ಆಪೋಸಿಟ್ ಅಲ್ಲಿ ಒಂದು 130 ಎಕರೆಯಲ್ಲಿ ಲೇಔಟ್ ಮಾಡಿದ್ರೆ ಬ್ರಾಹ್ಮಿನ್ಸ್ ಅವ್ರ ಲೇಔಟ್ ಅಂತ. ಹೌದಾ ಸರ್ ಅದು? ಹೌದು ಮೇಡಮ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ ಒಳಗಡೆ ಎಂಟ್ರಿ ಮಾಡೋಣ. ಇನ್ನೇ ಹೆಚ್ಚಿನ ಡೀಟೇಲ್ಸ್ ನ ಲೋಕೇಶ್ ಸರ್ ಹತ್ರ ಕೇಳ್ಕೊಳ್ಳೋಣ ಬನ್ನಿ. ಸರ್, ಇದು ಲೇಔಟ್ ಬಂದ್ಬಿಟ್ಟು ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಮಾಡಿರೋಂತ ಲೇಔಟ್? ಮೇಡಮ್ 1.5 ಎಕರೆಯಲ್ಲಿ ನಾವು ಇದು ಲೇಔಟ್ ನ ಮಾಡಿದೀರಾ ಸರ್? ಇವಾಗ ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟಿದೆ ಸರ್ ಇಲ್ಲಿ? ಮೇಡಮ್ ಇಲ್ಲಿ ಟೋಟಲ್ 28 ಸೈಟ್ಸ್ ಇದೆ. ಅದರಲ್ಲಿ ಕೆಲವು ಸೈಟ್ ಮಾತ್ರ ಅಷ್ಟೇ ಮಾತ್ರ ಎಲ್ಲ ಬುಕಿಂಗ್ ಆಗಿದೆ. ಓಕೆ ಸರ್, ಇಲ್ಲಿ ಈ ಲೇಔಟ್ ಅಲ್ಲಿ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ ಸರ್? ಮೇಡಮ್ ಇಲ್ಲಿ ನಮ್ ಲೇಔಟ್ ಅಲ್ಲಿ 30-40, 60-40 ಮತ್ತೆ 50-30. yes ಮೇಡಮ್. ಓಕೆ, ಇದೆಲ್ಲ ಡೈಮೆನ್ಷನ್ ಅವೈಲೇಬಲ್. ಸರ್ ಯಾವ ಫೇಸಿಂಗ್ ಅಲ್ಲಿ ಇಲ್ಲಿ ಸೈಡ್ ಗಳು ಅವೈಲೇಬಲ್ ಇದೆ? ಮೇಡಮ್ ಇಲ್ಲಿ ಎಲ್ಲಾ ಸೈಡ್ ಅಲ್ಲೂ ನಮಗೆ ಈಸ್ಟ್, ನಾರ್ತ್, ಸೌತ್, ವೆಸ್ಟ್ 4 ಇದೆ. ಈ ಲೇಔಟ್ ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ತಾವ್ ಇಲ್ಲೇ ನೋಡ್ತಾ ಇದ್ರ ಎವ್ರಿ ಸೈಟ್ ಗೂ ನಾವು ಮಾರ್ಕಿಂಗ್ ಕೊಟ್ಟಿದ್ದೀವಿ ಮೇಡಮ್. ಇದಕ್ಕೆ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಆಗಿದೆ ಮೇಡಮ್. ನೋಡಿ ಇಲ್ಲೇ ನೋಡ್ತಾ ಇದ್ರ ಪ್ರತಿ ಒಂದು ಸೈಟ್ ಗೂ ನಾವು ನೀರು ಫೆಸಿಲಿಟಿ ಕೊಟ್ಟಿದ್ದೀವಿ ಮೇಡಮ್. ಓಕೆ, ಇಂಡಿವಿಜುವಲ್ ಸೈಟ್ ಗೂ ವಾಟರ್ ಫೆಸಿಲಿಟಿ ಕೂಡ ಕೊಟ್ಟಿದ್ದೀರಾ? ನಮ್ಮ ಲೇಔಟ್ ಗೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿನೂ ಸಹ ಕೊಟ್ಟಿದ್ದೀವಿ ಮೇಡಮ್. ಓಕೆ, ನಾನು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಎಲೆಕ್ಟ್ರಿಕ್ ಫೆಸಿಲಿಟಿ ಕೂಡ ಆಗೋಗಿದೆ ಅವಾಗ್ಲೇನೆ. ಒಂದು ಸೈಟ್ ಗೂ ನಾವು ಡ್ರೈನೇಜ್ ಫೆಸಿಲಿಟಿನೂ ಸಹ ಕೊಟ್ಟಿದ್ದೀವಿ ಮೇಡಮ್. ಓಕೆ ಸರ್. ರೋಡ್ ಸೈಡ್ ಫುಲ್ ಎಲ್ಲಾ ಗಿಡಗಳು. ಓಕೆ, ಮೀನ್ಸ್ ಟ್ರೀ ಪ್ಲಾಂಟೇಶನ್ ಕೂಡ ಮಾಡಿದೀರಾ. ಇದು ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದು 30 ಫೀಟ್ ಇದೆ ಮೇಡಮ್. 30 ಫೀಟ್ ಎಲ್ಲ ಸಿಸಿ ರೋಡ್, ಕಾಂಕ್ರೀಟ್ ರೋಡ್ ಅಲ್ವಾ ಸರ್ ಎಲ್ಲಾನು? ಓಕೆ ಸರ್, ಹಂಗಂದ್ರೆ ಈಗ ಲೇಔಟ್ ಗೆ ಕಂಪ್ಲೀಟ್ ಬೇಸಿಕ್ ಕಮ್ಯುನಿಟೀಸ್ ಕಂಪ್ಲೀಟ್ ಆಗೋಗಿದೆ. ಹಾಗೆ ಇನ್ನೊಂದು ನೋಡಬಹುದು ಏನಪ್ಪಾ ಅಂತ ಹೇಳಿದ್ರೆ ಮೇನ್ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡಿದೀರಾ ಅಲ್ವಾ ಸರ್? ಓಕೆ, ಸುತ್ತ ಕಾಂಪೌಂಡ್ ವಾಲ್ ಕೂಡ ಆಗೋಗಿದೆ. ಈ ಲೇಔಟ್ ಯಾವ್ದ್ರಿಂದ ಅಪ್ರೂವ್ ಆಗಿದೆ ಸರ್? ಮೇಡಮ್ DTCP ಅಪ್ರೂವ್ಡ್ ಆಗಿದೆ ಮೇಡಮ್. ಖಾತಾ ಯಾವ್ದು ಬರುತ್ತೆ ಸರ್? ಖಾತಾ ನಮ್ದು 911B ಈ ಖಾತಾ ಬರುತ್ತೆ ಮೇಡಮ್. ಈ ಖಾತಾ ಇಂಡಿವಿಜುವಲ್ ಬರುತ್ತಾ ಸರ್ ಇಲ್ಲಿ? ಸರ್, ಇವಾಗ ಯಾರಾದ್ರೂ ಇಲ್ಲಿ ಮೈಸೂರಲ್ಲಿ ಬಂದು ಸೈಟ್ ತಗೋಬೇಕು ಅನ್ಕೊಳ್ತಾರೆ ಸರ್, ಆಮೇಲೆ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಮೇನ್ ನೋಡೋದು ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಹಾಗೆ ಮಕ್ಕಳಿಗೆ ಸ್ಕೂಲ್ಸ್, ಹಾಗೆ ಮನೆಗೆ ಬೇಕಾದಂತ ಗ್ರೋಸರಿ ಶಾಪ್ಸ್. ಸರ್, ಈ ಲೇಔಟ್ ಇಂದ ನಿಯರ್ ಬೈ ಹೆಂಗಿದೆ ಸರ್? ಮೇಡಮ್ ಇಲ್ಲಿ ಈ ಲೇಔಟ್ ಅಲ್ಲಿ ಎಲ್ಲಾ ಕನ್ವೀನಿಯಂಟ್ ತುಂಬಾ ಚೆನ್ನಾಗಿದೆ ಮೇಡಮ್. ತಾವು ಬಂದಂಗೆನೆ ಮೈಸೂರು ಸಿಟಿ ಎಂಟ್ರಿ ಆದ್ರಿ ತಾವು. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಮತ್ತೆ ಪ್ಯಾಲೇಸ್ ಹಾಗೆ ಬರ್ತಾ ಇದು ಜಂಪುರ ಸರ್ಕಲ್. ಹೌದು ಸರ್. ಅಲ್ಲಿಂದ ಬಂದು ಸೀದಾ ನೀವು HD ಕೋಟೆ ರೋಡ್ ಬಂದ್ರಿ. ಹೌದು ಸರ್. ಅಲ್ಲಿಂದ ಮುಂದೆ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡಿದ್ವಿ. ಅದನ್ನು ಅಲ್ಲಿಂದ ಮುಂದೆ ಬರುವಾಗ ನೋಡಿದೆ ಫ್ರೆಂಡ್ಸ್, ನಾನು ಕೂಡ ಅಲ್ಲಿಂದ ಮುಂದೆ ಬರುವಾಗಂತೂ ಸಾಕಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕೂಡ ಇದೆ. ಹಾಗೆ ನಾನು ನೋಡಿದೆ ಸರ್, ಸುಮಾರು ಕನ್ವೆನ್ಷನ್ ಹಾಲ್ ಆಗಿರ್ಲಿ, ಹಾಗೆ ಕಲ್ಯಾಣ ಮಂಟಪಗಳಾಗಿರ್ಲಿ, ಸಾಕಷ್ಟು ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನಾನು ಬರುವಾಗ ನೋಡಿದೆ ಮೈಸೂರು ಪ್ಯಾಲೇಸ್ ಇಂದಾನು ಈ ಲೇಔಟಿಗೆ ಬರೋವರೆಗೂ ನೋಡಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಏನಪ್ಪಾ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಮೇನ್ ಹೈವೇ ರೋಡ್ ಇದೆಯಲ್ಲ, ಮೈಸೂರು ಟು HD ಕೋಟೆ ರೋಡ್ ಏನಿದೆ, ಅಲ್ಲಿಂದ ಕೇವಲ ಒಂದು 300 ಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟ್ ಆಗಿರೋದು. ಯಾರಾದ್ರೂ ಮೈಸೂರಲ್ಲಿ ಏನಾದ್ರು ನಾವು ಒಂದು ಇನ್ವೆಸ್ಟ್ಮೆಂಟ್ ಗಾಗ್ಲಿ ಏನಾದ್ರು ಒಂದು ಸೈಟ್ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಈ ಲೇಔಟ್ ಮಾತ್ರ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ನೋಡಿದೆ ನಾನು, ಈ ಲೇಔಟ್ ಹತ್ರದಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ಕೂಡ ಇದೆ ಅಲ್ವಾ ಅಲ್ವಾ ಸರ್? ಸರ್, ಇವಾಗ ಗ್ರೋಸರಿ ಶಾಪ್ಸ್ ಅಂದ್ರೆ ಇಲ್ಲಿಂದ ಈ ಲೇಔಟ್ ಇಲ್ಲಿ 200 ಮೀಟರ್ ಮೇಡಮ್ ಅಷ್ಟೇ. 200 ಮೀಟರ್ಸ್ ಮೀನ್ಸ್ ಜೈಪುರ ಬಸ್ ಸ್ಟ್ಯಾಂಡ್ ನೋಡಿದ್ವಿ, ಆ ಬಸ್ ಸ್ಟ್ಯಾಂಡ್ ಅಲ್ಲೇ ಸಾಕಷ್ಟು ಗ್ರೋಸರಿ ಶಾಪ್ಸ್ ಪ್ರತಿ ಒಂದನು ಅಲ್ಲೇ ಅವೈಲೇಬಲ್ ಇದೆ. ಹೌದು, ಲೇಔಟ್ ಅನ್ನು ತುಂಬಾ ಚೆನ್ನಾಗಿದೆ ಸರ್. ಇದು ಬ್ಯಾಕ್ ಸೈಡ್ ಒಂದು ಉದ್ಯಾನವನ ಅಂತ ಮಾಡಿದೀರಾ ಸರ್. ಏನ್ ಕೊಟ್ಟಿದ್ದೀರಾ ಸರ್ ಈ ಲೇಔಟ್ ಗೆ? ನಮ್ ಲೇಔಟ್ ಅಲ್ಲಿ CA ಜಾಗ ಕೊಟ್ಟಿದೀವಿ, ಪಾರ್ಕ್ ಕೊಟ್ಟಿದೀವಿ. ಓಕೆ, CA ಜಾಗ ಕೂಡ ಬಿಟ್ಟಿದ್ದೀರಾ ಈ ಲೇಔಟ್ ಗೆ? ಹಂಗಾದ್ರೆ ಪಾರ್ಕ್ ಕೂಡ ಇದೆ. ಓಕೆ ಸರ್, ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಇವಾಗ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್ ಇಲ್ಲಿ ಮೈಸೂರಲ್ಲಿ? ಪ್ರೈಸ್ ಈಗ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲಿ ನಾವು ಆತರ ಜನಗಳಿಗೆ ಬರ್ಡನ್ ಆಗದೆ ಇರೋ ತರದಲ್ಲಿ ಕೊಟ್ಟಿದೀವಿ. 1599 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀರಾ.
ಸರ್ ಪ್ರೈಸ್ ನೋಡಿದ್ರೆ 1599 ರೂಪಾಯಿ ಅಂತ ಹೇಳ್ತಿದೀರಾ ಸರ್. ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಕೊಡಿ ಸರ್. ಹೋದ್ಸಲಿ ಆಫರ್ ಕೊಟ್ಟಿದ್ರಿ ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ಮಾಡಿದಾಗ ಡಿಸ್ಕೌಂಟ್ಸ್ ಏನೇನ್ ಕೊಟ್ಟಿದ್ವಿ ಅಂತ ತಮಗೆ ಚೆನ್ನಾಗಿ ಗೊತ್ತು. ಈ ಟೈಮ್ ಸಹ ನಾವು ನಮ್ಮ ಜನಗಳಿಗೆ ತುಂಬಾ ಸಹಕಾರ ಆಗೋಂತರದ ಇದನ್ನ ಡಿಸ್ಕೌಂಟ್ಸ್ ಕೊಟ್ಟಿದೀವಿ ಮೇಡಮ್. ಆಫರ್ಸ್ ಏನ್ ಆಫರ್ ಕೊಡ್ತಾ ಇದೀರಾ ಮೇಡಮ್? 99 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಜೊತೆಗೆ 5 ಗ್ರಾಮ್ ಗೋಲ್ಡ್ ಕೊಡ್ತಾ ಇದೀವಿ. ಜೊತೆ ಸ್ಟ್ಯಾಂಡರ್ಡ್ ಐಫೋನ್ ಒಂದು ಕೊಡ್ತಾ ಇದೀವಿ. ಜೊತೆಗೆ ಅದ್ರ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಸಹ ನಾವೇ ಮಾಡ್ತೀವಿ. ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾ ಇದೀರಾ? ಓಕೆ, ನೋಡಿದ್ರ ವೀಕ್ಷಕರೇ, ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾರು ಸೈಟ್ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಪರ್ ಸ್ಕ್ವೇರ್ ಫೀಟ್ 99 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಹಾಗೆ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಐಫೋನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಹಾಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಸಿಗ್ತಾ ಇದೆ ಸರ್. ಇವಾಗ ಎಷ್ಟೋ ಜನಕ್ಕೆ ಒಂದೇ ಸಲ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಳಕ್ ಆಗಲ್ಲ ಸರ್. ಅವ್ರಿಗೆ ಏನಾದ್ರು ಬ್ಯಾಂಕ್ ಲೋನ್ ನಿಂದ ಎಷ್ಟು % ವರೆಗೂ ಫಂಡಿಂಗ್ ಆಗ್ಬೋದು ಸರ್? ಅಪ್ ಟು 70% ವರೆಗೂ ನಾವು ಲೋನ್ ಫೆಸಿಲಿಟಿನೂ ಮಾಡ್ಕೊಡ್ತೀರಾ ನಿಮ್ ಕಡೆಯಿಂದ? ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಲೋಕೇಶ್ ಸರ್ ಅವ್ರು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಯಾರೆಲ್ಲ ಮೈಸೂರು ಸರೌಂಡಿಂಗ್ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ಏನಾದ್ರು ಸೈಟ್ ಗಳನ್ನ ಹುಡುಕ್ತಾ ಇದ್ರೆ, ಅದು ಮೇನ್ ರೋಡ್ಗೆ ತುಂಬಾನೇ ನಿಯರ್ ಬೈ ಇರಬೇಕು, ಒಂದು 300-500 ಮೀಟರ್ ಒಳಗಡೆ ಇರಬೇಕು ಅಂತ ಏನಾದ್ರು ಐಡಿಯಾ ಏನಾದ್ರು ತಗೊಳ್ತಾ ಇದ್ರೆ ಡೆಫಿನೆಟ್ ಆಗಿ ಈ ಲೇಔಟ್ಗೆ ಒಂದ್ಸಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ವೀಕ್ಷಕರೇ, ಕೊನೆಯದಾಗೂ ನಾವು ಮೈಸೂರಿಗೆ ಬಂದ್ವಿ. ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ಮೈಸೂರಲ್ಲಿ ಲೇಔಟ್ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಕೊನೆಯದಾಗೂ ಮೈಸೂರಿಗೆ ಬಂದ್ಬಿಟ್ಟು ಈ ವಿಡಿಯೋನ ಮಾಡಿದೀನಿ. ಯಾರೆಲ್ಲ ಮೈಸೂರು ಸರೌಂಡಿಂಗ್ ಯಾರಾದ್ರೂ ಒಳ್ಳೆ ಬಜೆಟ್ ಅಲ್ಲಿ ಸೈಟ್ ಹುಡುಕ್ತಾರೆ ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಳಿದ್ರಲ್ಲ ಬಂಪರ್ ಆಫರ್ಸ್ ಕೊಡ್ತಾ ಇದ್ರೆ ಸರ್, ಡೆಫಿನೆಟ್ ಆಗಿ ಈ ಆಫರ್ನ ಕೊಡ್ಬೇಕು ಸರ್. ಖಂಡಿತ ಮೇಡಮ್, ಮಾತಿಗೆ ತಪ್ಪದೆ ಮೊದ್ಲಿಂದನೂ ಅದೇ ತರ ನಡ್ಕೊಂಡ್ ಬಂದಿದೀವಿ, ಇನ್ನು ಮುಂದೆನೂ ಅದೇ ತರ ನಡ್ಕೊಂತೀವಿ ಮೇಡಮ್. ಓಕೆ ಫ್ರೆಂಡ್ಸ್, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನೋಡಿದ್ರೆ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ, ಮೈಸೂರಿಗೆ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.